ಆ ಟಾಯ್ಲೆಟ್ ಎಲ್ಲ ನೀವು ಏನಕ್ಕೆ ಕೇಳಲಿಲ್ಲ PWR ಹತ್ರ? ಆ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್, ಎಲ್ಲರೂ ದುಡ್ಡು ಕೊಟ್ಟರೆ ದುಡ್ಡಿರೋರೇ ಬರಲ್ಲ ಪೇಟೆಗೆ. ಫ್ರೀ ಟಾಯ್ಲೆಟ್ ಮಾಡಿ, ಯಾಕೆ ಮಾಡಿಲ್ಲ? ಒಬ್ರು ಚಕಾರ ಎತ್ತಲ್ಲ, ಯಾರು ಇಲ್ವೇನ್ರಿ? ಹೇಳ್ರಿ, PWR ಅದೇ ಹೊರಹಾಕಿದ್ರು, ಆ ದುಡ್ಡು ಏನಾಯ್ತ್ರಿ? ಹೇಳ್ರಿ, ಮಾಡ್ರಿ, ಇಂಥವ್ರನ್ನೆಲ್ಲ ಇಂಪ್ಲಿಮೇಷನ್ ಮಾಡ್ರಿ. ಸುಮ್ಮನೆ ಯಾವ ಕೆಲ್ಸಕ್ಕೆ ಬರ್ದಿದ್ದೆಲ್ಲ ಮಾಡ್ತೀರಲ್ರಿ? ಎಲ್ಲಿ ಇಂಪ್ಲಿಮೇಷನ್ ಟಾಯ್ಲೆಟ್ಗಳು ಮಾಡಿದ್ರು, ಏನಾಯ್ತು? ರೋಡ್ ಬೈಂಡಿಂಗ್ ಹೊರಟಾಯ್ತು, ಅದ್ರ ಬಗ್ಗೆ ಒಬ್ಬನ ಚಕಾರ ಎತ್ತಲೇ ಇಲ್ಲ. ಏನ್ ಮಾಡಿ ಪಬ್ಲಿಕ್ ಏನ್ ಮಾಡ್ತಾರೆ? ದುಡ್ಡು ಕೊಡೋಣ. ತಲುಪಿದ್ರೆ ನೀವು ನಗರಸಭೆಯಿಂದ ಶ್ವೇತಪತ್ರ ಹೊರಡಿಸಿ. ನಿಮ್ಮ ಬಜೆಟ್ ಏನಿದೆ, ನಿಮ್ಮ ಕಳೆದ ಸಾರಿ ಬಜೆಟ್ ಏನಿತ್ತು, ಶ್ವೇತಪತ್ರ ದಯವಿಟ್ಟು ನಗರಸಭೆ ದಿವಾಳಿ ಆಗಿಲ್ಲ, ಅವ್ಯವಹಾರಗಳಾಗಿಲ್ಲ, ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ. 32 ವಾರ್ಡಲ್ಲೂ ನಾವು ಪಾರದರ್ಶಕವಾಗಿ ಕಾಮಗಾರಿಗಳನ್ನು ಕೈಗೊಂಡಿದ್ದೀವಿ ಅಂತ ನೀವು ಶ್ವೇತಪತ್ರ ಹೊರಡಿಸಿ. BR ಅಂಬೇಡ್ಕರ್ ಭವನ ಅಂತ ಕಾಲೋನಿ ಒಳಗಡೆ ನಿರ್ಮಾಣ ಮಾಡಿದ್ವಿ ಸೇಫ್ ಪ್ಲೇಸಲ್ಲಿ. 16 ಲಕ್ಷ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದಕ್ಕೆ ಬಿಡುಗಡೆ ಮಾಡಿ ಪಿಲ್ಲರ್ ಹಾಕಿ ಮೋಡ್ ಹಾಕಿದ್ರು. ನಾವು ಕಮಿಟಿ ಮೆಂಬರ್ ಮಾಡಿಬಿಟ್ಟಿದ್ದೀವಿ. ಮಾದೇವು 3-4 ಸಾರಿ ಬಂದು ಅದನ್ನ ಅಭಿವೃದ್ಧಿ ಮಾಡ್ರಿ ಅಂತ ಬಜೆಟಲ್ಲಿ ಬರ್ಕೊಟ್ವಿ. ಅದಕ್ಕೂ ದುಡ್ಡು ರಿಸರ್ವ್ ಇರಲಿಲ್ಲ. SC/ST ಅವರು ಎಲ್ಲಿ ವಾಸ ಮಾಡ್ತಿದ್ರೆ ಅವರಿಗೆ ಆರೋಗ್ಯ ಅರಿವು ಮಾಡೋಂಥ ಕಾರ್ಯಕ್ರಮಗಳನ್ನ ಅದನ್ನು ಮಾಡಿ ಅಂತ ಬರ್ಕೊಟ್ಟು ಅದನ್ನು ಮಾಡಲಿಲ್ಲ. ಏನು ಸರ್, ಪರಿಶಿಷ್ಟ ಜಾತಿ ಕಾಲೋನಿಗಳು 9 ವಾರ್ಡ್ ಬರ್ತವೆ, ಅಲ್ಲಿ ನೀವು ರಸ್ತೆ ಮಾಡ್ಕೊಡಿ ಸ್ವಾಮಿ, ನಮ್ಮ ಜನಕ್ಕೆ ಅನುಕೂಲ ಆಗಲಿ ಅಂತ ಕೇಳಿದ್ವಿ, ಬರ್ಕೊಟ್ವಿ, ಅದನ್ನು ಮಾಡಲಿಲ್ಲ. ಮತ್ತು ಇಂಥ ಪೂರ್ವಭಾವಿ ಸಭೆನ ಏನಕ್ಕೆ ಮಾಡ್ತೀರಾ ನೀವು? ಅಂದರೆ ನಿಮ್ಮ ಉದ್ದೇಶ ಏನು ಅಂತ ಈ ಸಭೆಗೆ ದಯವಿಟ್ಟು ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. 26-27 ಸಾಲಿನ ಬಜೆಟ್ಗೆ ನಮ್ಮನ್ನೆಲ್ಲರೂ ಕರೆದಿದ್ದೀರಾ, ಸಂತೋಷ. ನನ್ನ ಹೆಸರು ಮಾದೇವ್ ಅಂತ, ಅಟ್ರಾಸಿಟಿ ಕಮಿಟಿ ಮೆಂಬರು, ದೊಡ್ಡಬಳ್ಳಾಪುರ ಸಬ್ ಡಿವಿಷನ್ನು. ಈಗ ನಾನು ಕೇಳೋದೇನೆಂದರೆ 2023-24, 24-25, 22-23 ಮೂರು ವರ್ಷ, ಮೂರನೇ ಸಾಲಿಂದನೂ ನಾವು ಡಾಕ್ಟರ್ ಬಾಬು ಜಗಜೀವರಾಮ್ ಸರ್ಕಲ್ಗೆ ಒಂದು ಸರ್ಕಲ್ ನಿರ್ಮಾಣ ಮಾಡೋಕ್ಕೆ ಹಣನ ಮೀಸಲಿಡಿ ಅಂದ್ಬಿಟ್ಟು 3 ಸಾರಿ ಅರ್ಜಿ ಕೊಟ್ಟಿದ್ದೀವಿ. ಬಾಬು ಜಗಜೀವರಾಮ್ ಸರ್ಕಲ್ ಬಸವಳ್ಳಿ ಕ್ರಾಸಲ್ಲಿ 3 ಸಾರಿ ಅರ್ಜಿ ಕೊಟ್ಟಿದ್ದೀವಿ, 3 ಸಾರಿ ಮನೆ ಮಾಡಿದ್ದೀವಿ. ಆಮೇಲೆ ಆಫೀಸಲ್ಲೂ ಬಂದು ಅರ್ಜಿ ಕೊಟ್ಟಿದ್ದೀವಿ. ಇದುವರೆಗೂ 3 ಬಜೆಟ್ ಆಗಿದೆ ಈ ಹಿಂದೆ. ಆ 3 ಬಜೆಟಲ್ಲಿ ಎಷ್ಟು ಹಣ ಮೀಸಲಿಟ್ಟಿದ್ದೀರಾ? ಆಮೇಲೆ 3 ಬಜೆಟಲ್ಲೂ ಎಲ್ಲ ಸಾರ್ವಜನಿಕರು ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆ ಸಾರ್ವಜನಿಕರು ಹೇಳಿರೋ ಅಭಿಪ್ರಾಯಗಳಲ್ಲಿ ಯಾವುದನ್ನ ಸಾಲ್ವ್ ಮಾಡಿದ್ದೀರಾ, ಯಾವುದನ್ನ ಮಾಡಿಲ್ಲ, ಅದನ್ನ ದಯವಿಟ್ಟು ಈ ಸಭೆಗೆ ತಿಳಿಸಬೇಕಾಗಿ ವಿನಂತಿ. ಹಾಕಿದ್ರೆ ಏನಾದರೂ ಒಂದು ಸರ್ಕಾರಕ್ಕೆ ದಾಖಲೆ ಇದು ಪಾರ್ಕ್ ಜಾಗ ಉಳ್ಕೊಳ್ಳಿ, CA ಜಾಗ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅರ್ಜಿ ಹಾಕಿದ್ರೆ ನೀವು ಏನಕ್ಕೆ ಹಾಕಿದ್ದೀರಾ? ಇವಾಗ ದುಡ್ಡುಗೋಸ್ಕರ ಹಾಕಿದ್ದೀರಾ? ಇಡೀ ನಗರಸಭೆ ಇದರಲ್ಲೇನೆ ನಾವು ಹಾಕಿರೋ ಅರ್ಜಿಗಳಲ್ಲಿ ಯಾವುದಾದ್ರೂ ಒಂದು ಅರ್ಜಿ ಕಮಿಟ್ಮೆಂಟ್ ಆಗಿ ದುಡ್ಡು ಕಾಸು ಏನಾದರೂ ಕಮಿಟ್ ಆಗಿದ್ರೆ ನೀವು ಯಾವುದೇ ಶಿಕ್ಷೆ ಕೊಟ್ಟರು ಸರಿನೇ ಅದನ್ನು ಪರಿಶೀಲನೆ ಮಾಡಿಸಿ ನಮ್ಮ ಮೇಲೆ ಕ್ರಮ ವಹಿಸಿ, ಆಯ್ತಾ? ಆದರೆ ಇವಾಗ ಆಗಿರೋ ಅಂಥ ಸರ್ಕಾರಿ ಪಾರ್ಕು, ರಸ್ತೆ, ಏನು CA ಜಾಗಗಳಿದೆ, ದಯಮಾಡಿ ಅದನ್ನು ಉಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಲೆಟ್ರ್ ಕೊಟ್ಟರೆ ನಮಗೆ ವಾಪಸ್ ಉತ್ತರಗಳು ಕೊಡ್ತಾರೆ, ವಾಪಸ್ ಪ್ರಶ್ನೆಗಳು ಮಾಡ್ತಾರೆ. ಇದುವರೆಗೂ ಏನು ಮಾಡ್ತಿದ್ರ ಅನ್ನೋ ಕ್ವಶನ್ಗಳು ಉದ್ಭವ ಆಗ್ತವೆ. ಆದರೆ ನಾನು ಅವತ್ತು ನಾನು ಬಂದು 9ನೇ ಕ್ಲಾಸ್ ಹುಡುಗ, ಯಾವತ್ತು ನಾನು ಖಾತೆ ಆದಾಗ ಅವತ್ತು ನಾನು ಪ್ರಶ್ನೆ ಮಾಡೋಕೆ ಆಯ್ತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಉತ್ತರ ಕೊಟ್ಟೆ, ಶಿವಣ್ಣ ಅವ್ರಿಗೆ ಉತ್ತರ ಕೊಟ್ಟೆ. ನೀವು ಅವಾಗ ವಯಸ್ಕರಾಗಿದ್ರ, ನೀವೇ ಪ್ರಶ್ನೆ ಮಾಡ್ಬೋದಿತ್ತು, ನೀವು ಅಧಿಕಾರದಲ್ಲಿದ್ರ ಮಾಡ್ಬೋದಾಗಿತ್ತಲ್ವಾ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಆದರೆ ನಮಗೆ ವಾಪಸ್ ಪ್ರಶ್ನೆ ಕೇಳ್ತಾರೆ, ನಾವು ಅರ್ಜಿಗಳು ಕೊಟ್ಟು ಎಲ್ಲ ಇದು ಮಾಡ್ಕೊಂಡ್ರೆ. ಆದರೆ ಅಧಿಕಾರಿಗಳಿಂದ ಸರಿಯಾದ ರೀತಿ ಸ್ಪಂದನೆ ಇಲ್ಲ. ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. CA ಜಾಗ ಒಂದು 3 ಜನ ಕಾಂಪೌಂಡ್ ಹಾಕಿರೋದು ನಾವೇ ಸ್ವಾಮಿ. ವಾಲ್ಮೀಕಿ ನಗರದಿಂದ ಪೆಟ್ರೋಲ್ ಬಂಕ್ ಹಿಂಭಾಗ, ಪೆಟ್ರೋಲ್ ಬಂಕ್ ಹಿಂಭಾಗ 3 ಕಡೆನೂ ಕಾಂಪೌಂಡ್ ಆಗಿದೆ. ಒಂದು ಗೇಟ್ ಇಕ್ಬೇಕಷ್ಟೇ. ನಾವು ವಲಸೆ ಬಂದಿರೋದಲ್ಲ, ನಮ್ಗೆ ಗೊತ್ತು, ನಾವು ಬಾಡಿಗೆ ಬಂದಿರಲ್ಲ. ಐ ಆಮ್ ನಾಟ್ ಮೈಗ್ರೆಂಟ್ ಪೀಪಲ್, ಐ ಆಮ್ ಬರ್ತ್ ನೆಲಮಂಗಲ. ಅವ್ರು ಹೇಳ್ತಾ ಇರೋದಕ್ಕೆ ನಾನು ಉತ್ತರ ಹೇಳ್ತಾ ಇದ್ದೆ ಅಷ್ಟೇ. ನೀವು ನಗರಸಭೆಯಿಂದ ಯಾವುದೇ ರೀತಿ ವಾಲ್ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ. ವಾಲ್ ಕಾಂಪೌಂಡ್ ನಿರ್ಮಾಣ ಮಾಡೋದು ಕೇಳಿ ಮನೆ ಅಧ್ಯಕ್ಷ, ವಾಲ್ ಕಾಂಪೌಂಡ್ ನಿರ್ಮಾಣ ಮಾಡೋದು ಸಮಾಜ ಕಲ್ಯಾಣ ಇಲಾಖೆ ಶ್ರೀನಿವಾಸ್ ಅವರು ಸಹಾಯಕ ನಿರ್ದೇಶಕರು. ಅದು ಸರ್ಕಾರದ ಹಣ, ನೇರವಾಗಿ ಬಂದಿದ್ದ ಹಣ. TSP SP ಅಲ್ವಾ ನಾನು ಮೇಲೆ ಸರ್ ಈಗ ನಿರ್ಮಾಣ
ನಾವು 1,000 ಜನ ಇದ್ದೀವಿ. ಯಾರೋ ಡ್ಯಾಮೇಜ್ ಹೇಳ್ತಾರೆ ಇಲ್ಲಿ ರಂಗನಾಥಣ್ಣವರು ಅಲ್ಲಿ ಕಂಪೌಂಡ್ ಹಾಕಿದ್ರು. ನೀವು ಹೇಳಿದ ಕರೆಕ್ಟ್ ಅದು ನಮ್ಮ ಅದು ಗೋಮಾಳ ಸರ್ಕಾರಿ ಜಾಗ. ಇವ್ರು ಬಿಚ್ಕೊಂಡ್ರು. ಸರ್ಕಾರಿ ಜಾಗ. ಬಸವನಹಳ್ಳಿ ಸರ್ವೆ ಇವ್ರು ಹೋಗಿ ಅದನ್ನ ನಮ್ಮ ಹೆಸರು ಕಂಪೌಂಡ್ ಹಾಕಿದ್ರು. ಬಸವನಹಳ್ಳಿ ಸರ್ವೆ ನಂಬರ್ 7. ಸರ್ವೆ ನಂಬರ್ 7 ಜಾಗ ಸರ್ವೆ ನಂಬರ್ 5 ಇದೆ. ಬೇಡ, ಅದ್ರಿಂದ ನಾಗೇಂದ್ರ ಅಂತೇಳಿ, ಶಂಕರಪ್ಪ ಅಂತೇಳಿ, ನಾಗರಾಜ್ ಅಂತೇಳಿ, ಬಸವನಹಳ್ಳಿ ಯಾರು ಒಂದು ಮನೆ ಬಿಟ್ಟರೆ ಯಾರು ಹೆಸರಿಲ್ಲ. ಸ್ಮಶಾನನೆಲ್ಲ ಅಲ್ಲಿ 15 ಲಕ್ಷ ಸರ್ಕಾರಿ ಮಾಡೋದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು ಅಭಿವೃದ್ಧಿ ಮಾಡಬೇಕಾದ ಸರ್ಕಾರಿ ಅಧಿಕಾರಿಗಳು ಇವರೇ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ನಾನು ಪಾರದರ್ಶಕವಾಗಿ ಆರೋಪ ಮಾಡ್ತಾ ಇದ್ದೀನಿ. ಇವ್ರನ್ನ ಯಾರು ನಗರಸಭೆಯಲ್ಲಿ 2 ವರ್ಷದ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವ್ರನ್ನ ದಯವಿಟ್ಟು ನಿಮ್ಮ ಕೈ ಮುಗಿ ಕೇಳ್ಕೊಂತೀನಿ, ದಯವಿಟ್ಟು ವರ್ಗಾವಣೆ ಮಾಡಿಸ್ಬೇಕು. ಅಲ್ಲ ನಿಮಗೆ ಗೊತ್ತಿಲ್ಲ ಮಾಹಿತಿ ರೆಕಾರ್ಡ್ ಇದೆ. ನಾವೇನೇನು ಮಾತಾಡಿದ್ವಿ, ನಾವೇನೇನು ಕೇಳಿದ್ವಿ ಅನ್ನೋದು ಪ್ರತಿಯೊಂದು ವಿಡಿಯೋ ರೆಕಾರ್ಡ್ ಇದೆ. ಈಗ ನನಗೆ ಟಾಯ್ಲೆಟ್ ಅರ್ಜೆಂಟ್ ಎಲ್ಲೋ ಹೇಳಿ, ಎಲ್ಲೋ ಹೇಳ್ರಿ. ಒಂದು ನಗರಸಭೆ, ಇದು ನಗರಸಭೆ ಅಲ್ಲ, ಇದು ಮೂಲಭೂತ ಸೌಕರ್ಯ ಮಾತಾಡಿ ಫಸ್ಟ್, ಆಮೇಲೆ ನೀರಿನ ಆಮೇಲೆ ನೋಡೋಣ. ಇಲ್ಲಿ ನಾವು ಏನಿದು 26-27ಕ್ಕೆ ನಮಗೆ ಒಟ್ಟು ಕಂದಾಯ ಎಷ್ಟು ಕಲೆಕ್ಟ್ ಆಗುತ್ತೆ, ಎಷ್ಟು ಕೋಟಿ ಕಲೆಕ್ಟ್ ಆಗುತ್ತೆ ಮೊದಲನೇ ತಿಳಿಸಿ. ಇದರಲ್ಲಿ ವಿಶೇಷವಾಗಿ ತಾವು ಏನೇನಕ್ಕೆ ಮೀಸಲಿಡಬೇಕು ಅಂತ ಉದ್ದೇಶವಾಗಿ ದುಡ್ಡನ್ನು ಎತ್ತಿಟ್ಟಿದ್ದೀರಾ ಅದನ್ನ ಹೇಳಿ. ಕುಡಿಯೋ ನೀರಿಗೆ ಎಷ್ಟು, ರಸ್ತೆಗೆ ಎಷ್ಟು, ಸಾರ್ವಜನಿಕರ ಉಪಯೋಗಕ್ಕೆ ಎಷ್ಟು, SC/ST ಎಷ್ಟು, ಇದನ್ನೆಲ್ಲ ತಿಳಿಸಿ. ಇದರಲ್ಲಿ ವಿಶೇಷವಾಗಿ ಏನಾದರೂ ನೆಲಮಂಗಲಕ್ಕೆ ತಮ್ಮ ಅಧ್ಯಕ್ಷತೆಯಲ್ಲಿ ತಾವು ಅಧ್ಯಕ್ಷರಾಗಿರೋದ್ರಿಂದ ಏನಾದರೂ ಒಂದು ವಿಶೇಷವಾದಂಥ ರಸ್ತೆನೋ ನೆನಪಿಡುವಂಥದ್ದು ಏನಾದರೂ ಒಂದು ದೊಡ್ಡ ಕಾರ್ಯಕ್ರಮನೋ ಏನು ಮಾಡ್ತೀರಾ, ಅಥವಾ ದಲಿತರಿಗೆ ಏನು ಮಾಡ್ತೀರಾ, ದಲಿತರ ಕಾನೂನಿಗೆ ಏನು ಮಾಡ್ತೀರಾ, ಅಥವಾ ದೊಡ್ಡ ರಸ್ತೆ ಯಾವ್ದು ಮಾಡ್ತೀರಾ, 60 ಅಡಿ ರಸ್ತೆ ಯಾವ್ದನ್ನ ಇಂಪ್ರೂವ್ಮೆಂಟ್ ಮಾಡ್ತೀರಾ, 80 ಅಡಿ ರಸ್ತೆ ಯಾವ್ದನ್ನ ಇಂಪ್ರೂವ್ಮೆಂಟ್ ಮಾಡ್ತೀರಾ, ದೊಡ್ಡ ಪಾರ್ಕ್ ಯಾವ್ದನ್ನ ಇಂಪ್ರೂವ್ಮೆಂಟ್ ಮಾಡ್ತೀರಾ, ಈ ಥರದ್ದು ಏನಾದ್ರು ಯೋಜನೆ ಇದನ್ನ ಫಸ್ಟ್ ನೀವು ಪ್ರಾಸ್ತಾವಿಕವಾಗಿ ಜನಗಳಿಗೆ ತಿಳಿಸ್ಬೇಕಾ. ಅದು ತಿಳಿಸಿದ ನಂತರ ಜನರು ಅದಕ್ಕೆ ಸಲಹೆಗಳನ್ನ ಸೂಚನೆಗಳನ್ನ ಕೊಡ್ತಾರೆ. ತಾವು ಇದನ್ನ ಅನುಸರಿಸಬೇಕಾಯ್ತು, ತಾವು ಅನುಸರಿಸಿಲ್ಲ. ಈಗಾದ್ರೂ ಕೊನೆಯ ಸ್ಥಿತಿಯಲ್ಲಿ, ಕೊನೆಯ ಘಟ್ಟದಲ್ಲಿ ಈ ಬಗ್ಗೆ ಹೇಳ್ಬೇಕಂತ ಕೋರ್ಕೊಂತೀವಿ. ವೇಸ್ಟ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ, ಕಸ ಎತ್ತುವಂಥ ಕೆಲಸ. ಇದಕ್ಕೆ ಯಾವ ರೀತಿ ಮಾಡಬೇಕು, ಅದಕ್ಕೆ ಬಜೆಟ್ನಲ್ಲಿ ಹಣ ಹೂಡಿಕೆ ಮಾಡಿಕೊಂಡು ನೀವು ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಕಾಪಾಡ್ಬೋದು ನಗರವನ್ನು ಅಂತ ನಾನು ಒಂದು ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ದೆ. ಆದರೆ ಆ ಇಲಾಖೆ ಆ ಅರ್ಜಿ ಎಲ್ಲಾಗಿದೆ ಅಂತ ಒಂದ್ಸಲ ಕೇಳ್ತೀರಾ? ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಕಸ ಆರೋಗ್ಯ ಇಲಾಖೆ ಅವ್ರಿಗೆ ಕೊಟ್ಟಿದ್ದು, ಕಸ ಎತ್ತ ಇಲಾಖೆಗೆ ಕೊಟ್ಟಿದ್ದು. ಅವ್ರು ಕೊಟ್ಟಿದ್ದಕ್ಕೆ ನಾವು ಟೆಂಡರ್ ಕೊಟ್ಬಿಟ್ಟಿದ್ದೀವಿ, ಅವ್ರು ನೋಡ್ಕೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂದರು. ಈ ರೀತಿ ನಿರ್ಲಕ್ಷ್ಯ ಉತ್ತರಗಳನ್ನ ಕೊಡ್ತಾ ಹೋದ ಇಲಾಖೆಗಳು ನಗರ ಸ್ವಚ್ಛವಾಗಿರುತ್ತಾ? ಮೀಟರ್ನ ಅನುಗುಣವಾಗಿ ಏನು KV ಮೀಟರ್ ಇದೆ ಆ ಮೀಟರ್ನ ಅನುಗುಣವಾಗಿ 2 ಚೀಲ ಕೊಡಿ, 1 ಚೀಲನ ನೀವೇ ಕಲೆಕ್ಟ್ ಮಾಡ್ಕೊಳ್ಳಿ, 1 ಚೀಲ ಖಾಲಿ ಆದ್ಮೇಲೆ ಮತ್ತೊಂದು ಚೀಲ ಅವ್ರು ಕೊಡಿ ಅಂತ. ಆದ್ರೆ ಆ ಚೀಲನ ಕೊಡಲ್ಲ ಒಂದು. ಎರಡನೇದು, ಇವ್ರು ಬರುವಂತ ಸಮಯ ಎಲ್ಲ ಇವಾಗ ಕಾರ್ಮಿಕರ ವಲಯದಲ್ಲಿ ಇರ್ತಾರೆ, ಎಲ್ಲರೂ 8:30-9 ಗಂಟೆಗೆ ಹೋಗ್ತಾರೆ. ಈ ಕಸ ಎತ್ತೋ ಗಾಡಿ ಬರೋದು 10:00ವರೆಗೆ. ಯಾರು ಕಸ ಹಾಕ್ತಾರೆ? ಮನೆ ಕಸನ ಕ್ರೋಢೀಕರಣ ಮಾಡಿರೋದ್ರು ಯಾವ್ದಾದ್ರು ಖಾಲಿ ಸೈಡ್ಗೆ ಹಾಕ್ತಾರೆ, ಬೀದಿ ಬದಿಗೆ ಹಾಕ್ತಾರೆ, ಅವ್ರು ಹಾಕ್ತಾನೆ ಇರ್ತಾರೆ. ಅದನ್ನ ನೀವು ಹಾಕ್ತಾಗಿ ತಡಿಬೇಕು ಅಂದ್ರೆ ಅವ್ರೊಂದು ಚೀಲ ಕೊಡಿ ಅಂತ ಹೇಳಿದ್ವಿ. ಚೀಲ ಕೊಟ್ಟು ಅವ್ರು ಮನೆಯಿಂದ ಹೊರಗಿರ್ತಾರೆ, ನೀವು ಆ ಕಸ ಎತ್ಕೊಳ್ಳಿ, ಆ ಚೀಲ ಬೇರೆ ಇಟ್ಟು ಹೋಗಿ. ಅವರು ಕಸ ಮತ್ತೆ ಈ ಹಾಕೋಕೆ ಅವಕಾಶ ಇರಲ್ಲ ಅಂತ ನಾನು ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೆ. ಮತ್ತೆ ಅದು ಸಹ ಅದಕ್ಕೆ ಇನ್ನೊಂದು ಹೇಳಿದೆ, ನಿಮ್ಮಲ್ಲಿ ವಾಹನದ ಕೊರತೆ ಇದ್ರೆ ಇಲ್ಲಿ ಎಲ್ಲಿ ಟೆಂಪೋ ಸ್ಟ್ಯಾಂಡ್ಗಳಲ್ಲಿ ಖಾಲಿ ವಾಹನಗಳಿದ್ರೆ ನೀವು ಚೀಲದ ರೂಪದಲ್ಲಿದ್ದರೆ ಆ ಗಾಡಿಯನ್ನು ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ಒಂದು ಚೂರು ಗಲೀಜಾಗಲ್ಲ, ಆ ಮಟ್ಟದಲ್ಲಿ ಇರುತ್ತೆ. ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ಮಾಡಿ ಅಂತ ನಾನು ಕೂಡ ನಾನು ಸಲಹೆ ಕೊಟ್ಟಿದ್ದೆ. ಅದನ್ನು ಬಳಕೆ ಮಾಡಲೇ ಇಲ್ಲ. ಆ ಲೆಟ್ರ್ ಏನು ಆಯ್ತು ಅಂತ ಕೇಳಿದ್ರೆ ಕಳೆದೋಗಿದೆ. ಅಂದ್ರೆ ನಗರಸಭೆಯಲ್ಲಿ ಉತ್ತರ ಬರೋದು ನಾವೇನೇ ಅರ್ಜಿ ಕೊಟ್ಟರು ಕಳೆದೋಗುತ್ತೆ, ಅದೆಲ್ಲೋ ಒಂದೇ ಗೊತ್ತಿಲ್ಲ. ಇದಕ್ಕೆ ವಿಶೇಷ ಅನುದಾನನೇ ಬೇಕು ಸರ್ ನಗರಸಭೆ ಇದರಲ್ಲಿ. ಜಾಗ ಕೂಲಿ ಕೊಡ್ತಾವ 1.5 ಎಕರೆ ಜಾಗನ MLA ಶಾಸಕರಿಗೆ ಹೇಳಿ ಅದನ್ನ ನಮ್ಗೆ ವಿದ್ಯುತ್ ಚಿತ್ರೀಕರಣ ಮಾಡಕ್ಕೆ ಜಾಗ ಮಾಡಿಸ್ಕೊಡಿ ಅಂತ ಹೇಳಿದೀವಿ. ತಹಶೀಲ್ದಾರ್ ಲೆಟರ್ ಕೊಟ್ಟವ್ರೆ, ಅದಿನ್ನೂ ಕಾರ್ಯ ಪ್ರೋಗ್ರೆಸ್ ಅಲ್ಲಿ ಇದೆ. ಅದು ಆತಿದಾಗನೇ ನಮ್ಮ MLA ಅವರು ಹೇಳೋರೆ ಅದಕ್ಕೆ ವಿಶೇಷ ಅನುದಾನ ಕೊಡ್ತೀನಿ ಮಾಡ್ಸೋಣ ಅಂತ ಹೇಳೋರೆ. ಈ ವರ್ಷ ಅದನ್ನ ಕಾರ್ಯಗತ ಮಾಡ್ತೀವಿ. ಗ್ಯಾರಂಟಿ ಮೇಲಿದ್ರೆ ಅದು ಪಾಪ್ಯುಲೇಷನ್ಗೆ ಇದಕ್ಕೆ ಚಿತಾಗಾರ ಕೊಡೋದಂತ ವಿದ್ಯುತ್ ಚಿತಾಗಾರ
ನಾವು ಅದ್ರ ಕ್ಲಾರಿಟಿನೂ ತಗೊಂಡ್ವಿ. ಈಗ ಹೊಸ ಒಂದು ಇದ್ರ ಪ್ರಕಾರ 1,15,000 ಅಂತೇಳಿ ಮೊನ್ನೆ ಒಂದು ಇದು ಮಾಡಿ ಲೆಟರ್ ಕಳಿಸಿದ್ದೀವಿ. ಅದನ್ನ ಸರ್ವೆ ನಂಬರ್ ಇರೋವಂಥದ್ದನ್ನ ಸರ್ಕಾರಿ ಶುಲ್ಕ ನಮ್ಗೆ ಎಷ್ಟಾಗಾರಕ್ಕೆ ಇದು ಮಾಡಿಕೊಡಿ ನಮ್ಮ ನಗರಸಭೆಗೆ ಅಂತೇಳಿ ಆಲ್ರೆಡಿ ನಮ್ಮ ತಹಶೀಲ್ದಾರ್ಗೆ ಅದನ್ನ ಮಾಡಿ ವರ್ಗಾವಣೆ ಮಾಡಿಕೊಡಿ ಅಂತಲೂ ಕೊಟ್ಟಿದ್ದೀವಿ. ಆ ರೈಲ್ವೆ ಟ್ರ್ಯಾಕಿಂದ ಈ 1.5 ಎಕರೆ ಬರುತ್ತೆ, ಆ ಕಡೆಗಿಂದ 2.5 ಎಕರೆ ಬರುತ್ತೆ. 1.5 ಎಕರೆ ಬರೋಂಥದ್ರಲ್ಲಿ ನಮ್ಮ ಚಿನ್ನಗಾರಕ್ಕೆ ಮಾಡಿಕೊಡಿ ಅಂತ ಕೇಳಿದ್ವಿ. ಪ್ರೋಗ್ರೆಸ್ ಅಲ್ಲಿ ಇದ್ವಿ. ಈ ಸಾರಿ ಅದಕ್ಕೆ ಹಣನು ಮೀಸಲಿಟ್ಕೊಂಡು ಖಂಡಿತ ಚಿದಾಕರ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ವಾರ್ಡ್ ಸಂಖ್ಯೆ 29 ಸರ್ವೆ ನಂಬರ್ 104ರಲ್ಲಿ ಅಕ್ರಮ ಸಕ್ರಮದ ಅಡಿಯಲ್ಲಿ ಹಕ್ಕುಪತ್ರದ ವಿತರಣೆ ಮಾಡುವುದು. ಅದು ಸರ್ಕ್ಯುಲರ್ ಮೊನ್ನೆ ಜನವರಿನಲ್ಲಿ ಇದನ್ನ ಸರ್ಕ್ಯುಲರ್ ಬಿಟ್ಟಿದ್ದಾರೆ ಸರ್. ಬಿ ಖಾತೆಯಿಂದ ಎ ಖಾತೆಗೆ ಮಾಡೋದು 17/1/2026ರಲ್ಲಿ ಎಲ್ಲ ಪೂರ್ತಿ. ಸೊ ಅದನ್ನ ಮೀಟಿಂಗ್ ಅಲ್ಲಿ ರಾಟಿಫೈ ಆಗಿಲ್ಲ. ಈ ಅಪ್ಕಮಿಂಗ್ ಮೀಟಿಂಗ್ ಅಲ್ಲಿ ತಗೊಂಡು ರಾಟಿಫೈ ಮಾಡ್ಕೊಂಡು ಅದಕ್ಕೆ ಕ್ರಮ ವಹಿಸ್ಬೋದು. ಅದಕ್ಕೆ ಮೀಟಿಂಗು ಅವಶ್ಯಕತೆ ಇಲ್ಲ, ನಮ್ಮ ಸಲಹೆ ತಗೊಳ್ಳಿ. ಮೀಟಿಂಗ್ ಅವಶ್ಯಕತೆ ಇಲ್ಲ ಸರ್. ಈ ಸಾರ್ವಜನಿಕರ ಗಮನದ ತರಕ್ಕೆ ನಗರಸಭೆ ಏನ್ ಕ್ರಮ ತಗೋಬಹುದು. ಅದು ನಗರಸಭೆ ಗಮನಕ್ಕೆ ಇನ್ನ ಅದು ಸರ್ಕ್ಯುಲರ್ ಗಮನಕ್ಕೆ ತರಬೇಕಂದ್ರೆ ಅದು ಬಾಡಿ ರೆಸಲ್ಯೂಷನ್ ಅಲ್ಲಿ ಅದು ಇದು ರೆಕಾರ್ಡ್ ಆಗ್ಬೇಕಲ್ಲ ಸರ್. ಅದು ಹೋದ್ಸಲ ಮೀಟಿಂಗ್ 23ನೇ ತಾರೀಕಿತ್ತು. ಅಷ್ಟಲ್ಲಾಗಲೇ ನೋಟಿಸ್ ಇಶ್ಯೂ ಆಗ್ಬಿಟ್ಟಿತ್ತು. 17ನೇ ತಾರೀಕು ಅದು ಸರ್ಕ್ಯುಲರ್ ಬಿಡುಗಡೆ ಆಗಿದ್ದು. ಸೊ ಹಾಗಾಗಿ ಆ ಮೀಟಿಂಗ್ ಅಲ್ಲಿ ಅದನ್ನ ಅನುಮೋದಿಸಕ್ ಆಗಿರ್ಲಿಲ್ಲ. ಈ ಮುಂದೆ ಆಗಿದೆ ಅದು ಕೋರ್ಟಲ್ಲಿ ಇರೋದ್ರ ಕಾರಣ ಕೋರ್ಟಲ್ಲಿ ಇರೋದನ್ನ ನಾವು ಹ್ಯಾಂಡಲ್ ಮಾಡೋಕ್ಕಲ್ಲ. ಅದಕ್ಕೆ ಸೂಕ್ತವಾದ ಮೊನ್ನೆನೂ ಹೊಸಬ್ರು ಲಾಯರ್ನ ಅಳವಡಿಸಿ ಅದನ್ನು ಇಮಿಡಿಯೇಟಾಗಿ ಇತ್ಯರ್ಥ ಮಾಡಬೇಕು ಅಂತ ನಾವು ಲಾಯರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ಅದು ಕಾನೂನಾತ್ಮಕವಾಗಿರೋದ್ರಿಂದ ಕಾನೂನನ್ನ ನಾನು ಹೇಳೋಕ್ಕಾಗುತ್ತಾ, ಅದು ಆತಿದ್ದಂಗೆ ಇಮಿಡಿಯೇಟಾಗಿ ಅದನ್ನು ರಿಮೂವ್ ಮಾಡಿ ಅದನ್ನು ನಮ್ಮ ನಗರಸಭೆಗೆ ಹ್ಯಾಂಡ್ ಓವರ್ ತಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಮತ್ತೆ ನಗರದಲ್ಲಿ ಅತಿ ಹೆಚ್ಚು ಕಸ ಶೇಖರಣೆ ಆಗ್ತಾ ಇದೆ, ಇದಕ್ಕೆ ಯಾವ ರೀತಿ ಕ್ರಮ ತಗೋತೀರಾ? ಈಗ ನಗರದಲ್ಲಿ ಪ್ರತಿಯೊಂದು ವಾರ್ಡ್ಗೂ ಅದನ್ನು ನಾವು ಅದು ಕಮ್ಯುನಿಟಿ ಮೊಬಲೈಸರ್ನ ಹಾಕಿ ಪ್ರತಿಯೊಂದು ಗಾಡಿಯಿಂದನೂ ಅವ್ರನ್ನ ಒಬ್ಬೊಬ್ಬರನ್ನ ಕಳಿಸೋವಂಥ ಕೆಲಸ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಅದನ್ನು ಅರಿವು ಮೂಡಿಸ್ತಾ ಇದ್ದೀವಿ. ಆಮೇಲೆ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳಿತ್ತು ಅದು ಪ್ರತಿಯೊಂದು ಬ್ಲ್ಯಾಕ್ ಸ್ಪಾಟಲ್ಲೂ ನೀವೇ ನೋಡಿರ್ಬೋದು. ನಮ್ಮ ಪಂಪ್ ಹೌಸ್ ಪಕ್ಕ ಮೊದಲು ರಾಶಿ ಕಸ ಬೀಳ್ತಿತ್ತು. ಅಲ್ಲೇನು ಮಾಡಿದ್ವಿ, ನಾವು ಒಂದಿನ ರಂಗೋಲೆ ಹಾಕಿ ಅದಕ್ಕೆ ಬೋರ್ಡೆಲ್ಲ ಮಾಡಿಸಿ ಅದನ್ನು ನೀಟ್ ಮಾಡಿದ್ದೀವಿ. ಅದು ಇವತ್ತವರೆಗೂ ಅಲ್ಲಿ ಯಾರು ಒಂದೇ ಒಂದು ಕವರ್ ಕೂಡ ಎಸ್ತಿಲ್ಲ. ಆ ಥರ ಈಗ ನೆಲಮಂಗಲದಲ್ಲಿ ಒಂದು 7-8 ಬ್ಲ್ಯಾಕ್ ಸ್ಪಾಟ್ಗಳನ್ನ ಗುರುತಿಸಿ ಒಂದು 5 ಕಡೆ ಕ್ಲಿಯರ್ ಮಾಡಿದ್ದೀವಿ. ಇನ್ನೂ ಕೆಲವು ನೀವು ಹೇಳ್ದಂಗೆ ನೀವು ಒಂದು ಸಲಹೆ ಕೊಟ್ರಿ ಪರಮೇಶ್ವರ್ ಅವರು, ನೀವು ಅದನ್ನು ಬ್ಯಾಗು ಮನೆಗೆ 2 ಬ್ಯಾಗ್ ಕೊಟ್ಬಿಟ್ರೆ ಬ್ಯಾಗಲ್ಲಿ ಕಟ್ಟಿಕ್ಕಿರ್ತಾರೆ. ಯಾಕೆಂದರೆ ಬೆಳಗ್ಗೆ 6 ಗಂಟೆಗೆ ಫಸ್ಟ್ ಶಿಫ್ಟ್ ಹೋಗುವಂಥವ್ರು ನಮ್ಮ ಗಾಡಿ ಬರೋದು 9-9:30 ಆಗ್ತದೆ. ಅವಾಗ ಮನೇಲಿ ಯಾರೂ ಇರೋಲ್ಲ. ಆಮೇಲೆ ಏನಾದರೂ ರಾತ್ರಿ ಬಂದು ಕಸ ಮನೆಗೆ ಇಟ್ಕೊಳಕ್ಕಾಗಲ್ಲ, ತಗೊಂಡೋಗಿ ರೋಡಲ್ಲಿ ಎಸಿತಾವ್ರೆ. ಇದು ನಮ್ಮ ಗಮನಕ್ಕೆ ಬಂದಿದೆ. ನಿಮ್ಮ ಸಲಹೆಯನ್ನು ನಾವು ಸ್ವೀಕರಿಸಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಮ್ಮ ನಗರಸಭೆಯಿಂದ ಅಳವಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ 3 ಕೈಗಾರಿಕೆಗಳಿದೆ, ಬೃಹತ್ ಕೈಗಾರಿಕೆಗಳು. ಒಂದು ABB, ಇನ್ನೊಂದು ಡೆನ್ಸೋ ಕಿರ್ಲಸ್ಕರು, ಅದು ಬಿಟ್ಟರೆ ಇಲ್ಲೊಂದು ಸಟೋರಿಯಸ್ ಒಂದಿದೆ. ಇಲ್ಲಿ ಗಣೇಶನ ಗುಡಿ ರೋಡಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಜ್ಞಾಪಕಕ್ಕೆ ಗೊತ್ತಲ್ಲ. 4 ಫ್ಯಾಕ್ಟ್ರಿಗೂ ನಾವು ನಮ್ಮ ಪೌರಾಯುಕ್ತರು ನಮ್ಮ ಸಿಬ್ಬಂದಿ ಹೋಗಿ ವಿಸಿಟ್ ಮಾಡಿ ಅಲ್ಲಿರೋಂಥ HR ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಗರಸಭೆಗೆ ಕಸ ಎತ್ತಕ್ಕೆ ಗಾಡಿಗಳು ಬೇಕು. ಆಮೇಲೆ ಅದ್ರ ಜೊತೆಗೆ ಏನು ಈ ಕುಡಿಯೋ ನೀರಿನ ಘಟಕಗಳಾಗ್ಬೋದು, ಆಮೇಲೆ ಅಂಗನವಾಡಿ ರಿಪೇರಿಗೆ ಎಲ್ಲ ಏನೇನು ನಿಮ್ಮ ಇದರಿಂದ CSR ಅನುದಾನದಡಿ ಕೊಡ್ತೀರಿ ಅಂತೇಳಿ ನಾವು ಅವ್ರ ಹತ್ರ ಚರ್ಚೆ ಮಾಡಿ ನಮ್ಮ ಇದಕ್ಕೆ ಇಂತಿಂಥ ರಿಕ್ವೈರ್ಮೆಂಟ್ ಇದೆ ಅಂತೇಳಿ ನಾವು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಕೆಲವು ಹಂತದಲ್ಲಿದೆ, ಅದು ಇದು ಮಾಡಿಕೊಡ್ತೀವಿ ಅಂತೇಳಿ ಇದು ಮಾಡಿಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ.